ಕರ್ನಾಟಕದ ಗೃಹ ಸಚಿವರು RSS ಸಚಿವರು, ಕರ್ನಾಟಕದ ಗೃಹ ಮಂತ್ರಿಗಳು ಒಂದು ದಿನನೂ ಕೂಡ ಕರ್ನಾಟಕದಲ್ಲಾಗುವಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ಆಗುತ್ತಾ ಇರುವಂತ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದಾರೆ ನಂಗೆ ಹೇಳಿಪ್ಪ ನೀವು? ಅವರು ಪ್ರತಿನಿತ್ಯ ಬೆಳಗ್ಗೆದ್ರೆ ಮಾತಾಡೋದು RSS ಬಗ್ಗೆ. ಅಂದ್ರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನ ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವ್ರು ಕೇಳೋಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ? ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ? ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಹೊಡಿತಾ ಇದ್ದಾರೆ. ಮೈಸೂರಿನ ಮೇನ್ ರೋಡ್ ಅಲ್ಲಿ ಯಾರೋ ಕಾರನ್ನು ನಿಲ್ಲಿಸಿ ಚಾಕು ತೋರಿಸ್ತಾನೆ ಅಥವಾ ಏನೋ ಆಗುತ್ತೆ. ಇದು ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ಪರಮೇಶ್ವರ್ ಇದ್ದಾಗ ಒಂದು ಭಾಗ ನಂಗೆ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಸಚಿವರಾಗಿದ್ರು, ಇವರು RSS ಸಚಿವರು. ಎರಡೇ ಯಾವ ಕಂಡೀಷನ್ ಆದ್ರೂ ಆ ಕಂಡೀಷನ್ ಅನ್ನು ಮುರಿಯಕ್ಕೆ ನಮ್ಮ RIಗಳಿದ್ದಾರೆ. ರಾಜ್ಯ ಸರ್ಕಾರ ಸೂಚನೆ ಕೊಡುತ್ತೆ. ಇವತ್ತು ಹೇಗೆ SIR ಗೆ ಸೂಚನೆ ಕೊಟ್ಟಿದೆ, ನೀವು ಮಸೀದಿಯಲ್ಲಿ ಮಾಡಬಾರದು ಅಂತ ಭಾಷಣ ಮಾಡೋದು, ಅದೇ ಮಾಡಿಸೋದು ಅಲ್ಲೇ. ಹಾಗೇನೆ ನಮ್ಮ RIಗಳು ಇವತ್ತು 50 ರೂಪಾಯಿ ತಗೊಂಡು ಎನಿಮರೇಷನ್ ಫಾರ್ಮ್ ಕೊಟ್ಟವರು ನಾಳೆ 500 ರೂಪಾಯಿ ತಗೊಂಡು PRC ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ? ಹೋಗ್ಲಿ, ಒಬ್ಬ DC ಗೆ ಇದಾರೆ, IAS ಅಧಿಕಾರಿ, ಅವನು DC ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದ್ದಾರೆ, ಒಬ್ಬ ನ್ಯಾಯಾಧೀಶ, ಅವನಿಗೆ ಅದು ಇದನ್ನು ಸರ್ಟಿಫೈ ಮಾಡಕ್ ಕೊಟ್ರ? ಅದು ಇಲ್ಲ. RI ಕೊಡ್ಬೋದಂತೆ. ಎಲ್ಲಿ ಕೊಡ್ಬೋದು? ಅಟಲ್ ಕೇಂದ್ರದಲ್ಲೂ ಕೊಡ್ಬೋದು, ಬೆಂಗಳೂರು 1 ಅಲ್ಲೂ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಏನ್ ನಡೆಸಿದಿರಿ ನೀವು? ಈ ದೇಶದ ಭದ್ರತೆ ಕತೆ ಏನಾಗಬೇಕು? ಇಷ್ಟೊಂದು ಜನ ನುಸುಳುಕೋರರು ಇಲ್ಲಿ ಬರ್ತಾ ಇದ್ದಾರೆ ಅಂತ ಪೊಲೀಸ್ ಇಲಾಖೆಗೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಒಂದ್ಸಾರಿ ಪೊಲೀಸ್ ಇಲಾಖೆ ಮೀಟಿಂಗ್ ಕರೀರಿ, ಅವ್ರ ಹತ್ರ ಕೇಳಿ ಕರ್ನಾಟಕದಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ, ಅವ್ರ ಹತ್ರ ವರದಿ ಕೇಳಿ ದಯಮಾಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ ಅಂತ ಹೇಳಿ, ಯಾವ ದೇಶದವರು ಇದ್ದಾರೆ ಅಂತ. ಅವರೆಲ್ಲರಿಗೂ ನಾಳೆ RI ದುಡ್ಡು ತಗೊಂಡ ಅಥವಾ ಯಾವುದೋ ನಿಮ್ಮ ಒತ್ತಡಕ್ಕೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ, ಬೆನಿಫಿಟ್ ಪಡೆಯೋದಕ್ಕೆ ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಪರ್ಮನೆಂಟ್ ರೆಸಿಡೆನ್ಸಿ ಕಾರ್ಡ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ. ಅವ್ರು ಬೇರೆ ಸರ್ಟಿಫಿಕೇಟ್ ಅನ್ನು ಕೇಳಿದ್ದಾರೆ. ಇದರಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ ಇದೆ? ಪರ್ಮನೆಂಟ್ ರೆಸಿಡೆಂಟ್ ಕಾರ್ಡ್ ಹೆಂಗ್ ಕೊಡೋಕ್ಕಾಗುತ್ತೆ? ಪರ್ಮನೆಂಟ್ ರೆಸಿಡೆಂಟ್ ಕಾರ್ಡ್ ಅನ್ನುವಂಥದ್ದನ್ನ ಸಪರೇಟ್ ಆಗಿ ಪ್ರಿಂಟ್ ಮಾಡಿ ಎಲ್ಲ ಉದ್ಯೋಗಗಳಿಗೆ ಎಲ್ಲ ಇದಕ್ಕೆ ಇದನ್ನೇ ನಾವು ಇನ್ನು ಮುಂದೆ ಪರಿಗಣಿಸ್ತೀವಿ ಅನ್ನುವಂಥದ್ದು ಮಾಡಕ್ಕಾಗಲ್ಲ. ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಿದು. ನೀವು ಅಕ್ರಮ ವಲಸಿಗರಿಗೆ ಕೊಡ್ತೀರಂದ್ರೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೆಂಗ್ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯೋ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ.